ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹದಗೆಟ್ಟ ನಗರದ ಸ್ಥಿತಿ. ಬೆಳೆದು ನಿಂತ ಗಿಡಗಂಟಿಗಳು ಜನರಲ್ಲಿ ಭೀತಿ. ತುಮಕೂರು ನಗರದಲ್ಲಿ ಎಷ್ಟೇ ಅಭಿವೃದ್ಧಿ ಕೆಲಸಗಳಾದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರದ ಸ್ಥಿತಿ ಹಾಳಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ 100 ಕೋಟಿ ರೂಪಾಯಿ ಅನುದಾನ ಬಂದರೂ ಕೂಡ ಅಧಿಕಾರಿಗಳ ನಿರ್ವಹಣೆ ಕೊರತೆಯಿಂದಾಗಿ ನಗರವು ಸಾವಿನ ಕೂಪವಾಗಿ ಬದಲಾಗ್ತಾ ಇದೆ. ತುಮಕೂರು ನಗರದ ಉಪ್ಪಾರಹಳ್ಳಿಯಿಂದ ವಿಜಯನಗರಕ್ಕೆ ಹೋಗುವ ರಸ್ತೆಯಲ್ಲಿ ರೈಲ್ವೆ ಟ್ರ್ಯಾಕ್ನ ತಡೆಗೋಡೆಗೆ ಗಿಡಗಂಟಿಗಳು ಅಂಟಿಕೊಂಡಿದ್ದು ಅಧಿಕಾರಿಗಳು ತೆರವುಗೊಳಿಸುವ ಕೆಲಸವನ್ನ ಮಾತ್ರ ಮಾಡ್ತಾ ಇಲ್ಲ. ತುಮಕೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಮುಂದಿನ ದಿನಗಳಲ್ಲಿ 2ನೇ ರಾಜಧಾನಿಯೂ ಆಗಲಿದೆ. ನಗರದ ಅಭಿವೃದ್ಧಿ ಕೆಲಸಗಳಿಗೆ ರಾಜ್ಯ ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಅನುದಾನ ಬರಲಿದೆ. ಜೊತೆಗೆ ತೆರಿಗೆ ಹಣ ಕೂಡ ಪಾಲಿಕೆ ಖಜಾನೆಗೆ ಬರಲಿದೆ. ಆದರೆ ಇಷ್ಟು ಹಣ ಬಂದರೂ ಕೂಡ ನಿರ್ವಹಣೆ ಮಾಡದೆ ಹೋಗಿರೋದ್ರಿಂದ ಅಭಿವೃದ್ಧಿ ಕೆಲಸಗಳು ಹಾಳಾಗ್ತಾ ಇವೆ. ಹೌದು, ನಗರದ 30ನೇ ವಾರ್ಡ್ಗೆ ಸೇರುವ ಉಪ್ಪಾರಹಳ್ಳಿಯಿಂದ ವಿಜಯನಗರ ಕಡೆಗೆ ಹೋಗುವ ರಸ್ತೆ ಬದಿ ರೈಲ್ವೆ ತಡೆಗೋಡೆ ಇದೆ. ತಡೆಗೋಡೆ ಪಕ್ಕದಲ್ಲಿಯೇ ಗಿಡಗಂಟಿಗಳು ಬೆಳೆದು ನಿಂತಿದ್ದು ತಡೆಗೋಡೆಗೆ ಅಂಟಿಕೊಂಡು ಬೆಳೆಯುತ್ತಲೇ ಇವೆ. ಅಲ್ಲದೆ ಇದೇ ರಸ್ತೆಯಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಇದ್ದು ವಿದ್ಯುತ್ ಕಂಬಕ್ಕೂ ಗಿಡಗಳು ಆವರಿಸಿದ್ರೂ ಕೂಡ ಪಾಲಿಕೆ ಆಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಗಮನವನ್ನ ಹರಿಸ್ತಿಲ್ಲ. ಇನ್ನು ಈಗ ಮಳೆ ಬೇರೆ ಆಗ್ತಾ ಇದ್ದು ವಿದ್ಯುತ್ ಕಂಬ ಹಾಗೂ ತಡೆಗೋಡೆ ಬಳಿ ಗಿಡಗಂಟಿಗಳು ಬೆಳೆದು ವ್ಯಾಪಿಸ್ತಾ ಇದ್ದರಿಂದ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಕೂಡಲೇ ಪಾಲಿಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತು ಕೂಡಲೇ ಗಿಡಗಂಟಿಗಳನ್ನ ತೆರವು ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.